टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರಾವಳಿಯಲ್ಲಿ ಏಕಕಾಲದಲ್ಲಿ ಒಂದೆರಡು ಗುಳಿಗ ದೈವಗಳಿಗೆ ನರ್ತನ ಸೇವೆ ನಡೆಯುತ್ತೆ. ಆದರೆ ಇಲ್ಲೊಂದು ಸನ್ನಿಧಾನದಲ್ಲಿ ಏಕಕಾಲದಲ್ಲಿ 9 ದೈವಗಳಿಗೆ ನರ್ತನ ಸೇವೆ ನಡೆದಿದೆ. ಭಕ್ತರನ್ನ ಚಕಿತಗೊಳಿಸಿತು. ಮೈ ನವಿರೇಳುವಂತೆ ರೋಷಾವೇಶದ ನರ್ತನ, ನೆರೆದಿದ್ದ ಭಕ್ತರಿಗೆಲ್ಲ ರೋಮಾಂಚನ. ಇದು ದೈವಗಳ ಹೆಸರು ಗುಳಿಗ. ಕರಾವಳಿ ಭಾಗದ ಜನ ಗುಳಿಗ ದೈವವನ್ನ ಹೆಚ್ಚಾಗಿ ಆರಾಧಿಸುತ್ತಾರೆ. ಈ ಗುಳಿಗ ದೈವಕ್ಕೆ ಸಾಮಾನ್ಯವಾಗಿ ಏಕಕಾಲದಲ್ಲಿ ಒಂದೆರಡು ದೈವಗಳು ನರ್ತನ ಸೇವೆ ಸಾಮಾನ್ಯ. ಆದರಲ್ಲಿ 9 ಗುಳಿಗ ದೈವಗಳು ವಿಶೇಷ ನರ್ತನ ಮಾಡಿದ್ವು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಬರ್ಕಜಿಯಲ್ಲಿ ನವಗುಳಿಗ ಸೇವೆ ನಡೆಯಿತು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈ ನವಗುಳಿಗ ದೈವಗಳ ನರ್ತನ ಸೇವೆ ನಡೆಯಿತು. ದುರ್ಗಾ ಪರಮೇಶ್ವರಿಯ ಕ್ಷೇತ್ರ ಪಾಲಕರಾಗಿ 9 ಗುಳಿಗ ದೈವಗಳು ಇಲ್ಲಿ ನೆಲೆಸಿರುವುದರಿಂದ ಈ ನವಗುಳಿಗ ನರ್ತನ ಸೇವೆ ನಡೆಸಲಾಯಿತು. ಪರವೂರುಗಳಿಂದ ಮಹಾರಾಷ್ಟ್ರ, ಬೆಂಗಳೂರುಗಳಂತ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಭಕ್ತಾದಿಗಳು ಬಂದು ದೇವಿಯಲ್ಲಿ ಹಾಗೂ ದೈವಗಳಲ್ಲಿ ಮೊರೆ ಹೋಗಿ ಅವರ ಕಷ್ಟಗಳು ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗಿದೆ. ಅದೇ ರೀತಿ ಗುಳಿಗ ದೈವಕ್ಕೂ ನೇಮವನ್ನು ಕೊಡುವುದಕ್ಕೆ ಅವರು ಮುಂದೆ ಬಂದು ಅವರ ಕಷ್ಟ ಪರಿಹಾರದ ಬಳಿಕ ನೇಮೋತ್ಸವವನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ದೇವಿ ನೆಲೆಸಿರೋ ಕ್ಷೇತ್ರಗಳಲ್ಲಿ ಕ್ಷೇತ್ರ ಪಾಲಕನಾಗಿ ಗುಳಿಗ ಇದ್ದೇ ಇರ್ತಾನೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವಗುಳಿಗ ದೈವಗಳು ಕ್ಷೇತ್ರ ಪಾಲಕರಾಗಿ ನೆಲೆಸಿದ್ದು 9 ದೈವಗಳಿಗೂ ಏಕಕಾಲಕ್ಕೆ ನರ್ತನ ಸೇವೆ ಮಾಡಲಾಗ್ತಿದೆ. ಇದು ತುಳುನಾಡಿನಲ್ಲಿ ಬಹಳ ಅಪರೂಪ. ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ದೂರ ದೂರುಗಳಿಂದಲೂ ಜನಸಾಗರವೇ ಬಂದಿತ್ತು. ಗುಳಿಗ ದೈವದ ರೋಷಾವೇಶ ಭಕ್ತರಿಗೆ ರೋಮಾಂಚನದ ಅನುಭವ ನೀಡಿತು. ಇಲ್ಲಿ ಭಾಳ ವಿಶೇಷತೆ ಇದೆ ಅಂತೇಳಿ ಅದೇ ಸಮಯಕ್ಕೆ ಸರಿಗೆ ನನ್ನ ತಂಗಿಗೆ ಹುಷಾರಿರಲಿಲ್ಲ. ಆವಾಗ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಹುಷಾರಾದಳು. ಆಮೇಲಿಂದ ನಮಗೆ ಈ ಕ್ಷೇತ್ರದ ಮೇಲೆ ನಂಬಿಕೆ ಬಂದು ನಾವು ಇಲ್ಲಿ ಏನೇ ಸಂಕಷ್ಟ ಬಂದರೂ ಮೊದಲು ನೆನೆಯೋದು ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರ ಹಾಗೂ ಕೊರಗಜ್ಜ ದೇವರನ್ನ. ಹಾಗೆ ಈ ವರ್ಷ ನವಗುಳಿಗ ಕೋಲನ ನೋಡಬೇಕು ಅಂತೇಳಿ ಈ ಕ್ಷೇತ್ರದಲ್ಲಿ ಪ್ರಾರ್ಥಿಸಿ ತೆರಳಿದ್ರೆ ಸಂಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಯಿಂದಲೂ ಇಲ್ಲಿಗೆ ಆಗಮಿಸಿ ಈ ನವಗುಳಿಗನ ನರ್ತನ ಸೇವೆ ಕಣ್ತುಂಬಿಕೊಂಡ್ರು. ಅಶೋಕ್, TV9 ಮಂಗಳೂರು.